ಫಲಧರಾನುಜಮಾಳ್ಪಕೃತ್ಯವ ತಿಳಿಯದಾಹಂಕಾರದಿಂದೆನ್ನುಳಿದು ವಿಧಿಯು ನಿಷೇಧ ಪಾತ್ರರು ಇಲ್ಲವೆಂಬುವಗೆ. ಫಲಗಳ ದ್ವಯ ಕೊಡುವ ದೈತ್ಯರ ಕಲುಷ ಕರ್ಮವ ಬಿಟ್ಟು ಪುಣ್ಯವ ಸೆಳೆದು ತನ್ನೊಳಗಿಟ್ಟು ಕ್ರಮದಿಂ ಕೊಡುವ ಭಕ್ತರಿಗೆ. ಸುಖಾವಸಾನೆ ಇದಮೇವ ಸಾರಂ ದುಃಖಾವಸಾನೆ ಇದಮೇವ ಜ್ಞೇಯಂ ದೇಹಾವಸಾನೆ ಇದಮೇವ ಜಾಪ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ 21. ಹಲಧರಾನುಜನಾಳ ಕೃತ್ಯವ ತಿಳಿಯದ ಅಹಂಕಾರದಿಂದ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ವಿಧಿ ನಿಷೇಧಗಳನ್ನು ಅಹಂಕಾರದಿಂದ ಮದೋನ್ಮತ್ತರಾಗಿ ಕರ್ಮಗಳನ್ನು ಮಾಡುವ ದೈತ್ಯರಿಗೆ ಫಲದ್ವಯಗಳನ್ನು ಕೊಡುತ್ತಾನೆ ಎಂದು ತಿಳಿಸುತ್ತಾರೆ. ನೇಗಿಲನ್ನು ಆಯುಧವನ್ನಾಗಿ ಉಳ್ಳವನು ಬಲರಾಮನು, ಹಲಧರನು ಅವನ ತಮ್ಮನೇ ಶ್ರೀಕೃಷ್ಣನು. ಈ ಹಲಧರಾನುಜನು ನಮ್ಮಲ್ಲಿ ಬಿಂಬನಾಗಿದ್ದು ದೇಹಗತ ಸಕಲೇಂದ್ರಿಯಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಇಂದ್ರಿಯಗಳ ದ್ವಾರ ಜೀವರ ಸ್ವರೂಪ ಯೋಗ್ಯತೆ ಹಾಗೂ ಅನಾದಿ ಕರ್ಮವನ್ನನುಸರಿಸಿ ಸರ್ವ ಶುಭ ಮಿಶ್ರ ಅಶುಭ ಕಾರ್ಯಗಳನ್ನು ಬಿಂಬಕ್ರಿಯಾದ್ವಾರ ತಾನೇ ಮಾಡಿ ಇಂದ್ರಿಯಾಭಿಮಾನಿ ದೇವ ದೈತ್ಯರ ದ್ವಾರ ಮಾಡಿಸಿ ಇಂದ್ರಿಯಗಳ ಪ್ರಕಾಶತೋ ವ್ಯಾಪ್ತನಾದ ಜೀವನ ದ್ವಾರ ಮಾಡಿಸುತ್ತಾನೆ. ಅಹಂ ಕರ್ತೃತ್ವ ಭಾವದಿಂದ ಈ ಕರ್ಮದ ಮರ್ಮವನ್ನರಿಯದೆ ಸರ್ವ ಕರ್ಮಗಳಿಗೂ ನಾನೇ ಕರ್ತೃನು ಎಂಬ ದುರಹಂಕಾರದಿಂದ ಮಾಡುವ ಸರ್ವ ಕರ್ಮಗಳ ಫಲಗಳನ್ನು ಜಗದ್ವಿಲಕ್ಷಣನಾದ ಜಗದೀಶನು ಎರಡು ಪ್ರಕಾರವಾಗಿ ವಿನಿಮಯ ಮಾಡುವನು. ಈ ಅಭಿಪ್ರಾಯವನ್ನೇ ದಾಸರಾಯರು ಫಲಗಳ ದ್ವಯವ ಕೊಡುವ ಎಂದಿದ್ದಾರೆ. ಶಾಸ್ತ್ರಸಮ್ಮತವಾದ ವಿಧಿ ಎಂಬ ಪುಣ್ಯಕರ್ಮಗಳು ಶಾಸ್ತ್ರದಲ್ಲಿ ನಿಷೇಧಿಸಲ್ಪಟ್ಟಿರುವ ನಿಷೇಧ ರೂಪವಾದ ಪಾಪಕರ್ಮಗಳು. ಈ ದ್ವಂದ್ವ ಕರ್ಮಗಳನ್ನು ನಾನೇ ಮಾಡುತ್ತೇನೆ, ನಾನೇ ಸ್ವತಂತ್ರನು, ನಾನೇ ಬ್ರಹ್ಮಸ್ವರೂಪಿ ಎಂಬ ದುರಹಂಕಾರ ಭಾವನೆಯಿಂದ ಯುಕ್ತರಾದ ಜೀವರ ದುಷ್ಕರ್ಮಗಳ ಫಲರೂಪವಾದ ಪಾಪ ಫಲಗಳನ್ನು ಅವರಲ್ಲಿಯೇ ಬಿಡುತ್ತಾನೆ. ಅಜ್ಞಾನವಶದಿಂದಾಗಲಿ ಕಲಿಯ ಬಾಧೆಯಿಂದಾಗಲಿ ಮುಕ್ತಿಯೋಗ್ಯ ಚೇತನರು ಪ್ರಾಸಂಗಿಕವಾಗಿ ಮಾಡುವ ಪಾಪ ಕರ್ಮಗಳ ಫಲವನ್ನು ಅವರಿಂದ ತೆಗೆದು ದೈತ್ಯರಲ್ಲಿ ವರ್ಗಾಯಿಸಿ ವಿನಿಮಯ ಮಾಡುವನು. ತಮೋ ಯೋಗ್ಯರಿಗೆ ಸಲ್ಲದ ಅವರ ಪುಣ್ಯ ಕರ್ಮಗಳ ಫಲವನ್ನು ಅವರಿಂದ ಅಪಹರಿಸಿ ನಿಜ ಭಕ್ತರಿಗೆ ಕೊಡುವನು. ಈ ರೀತಿ ಕರ್ಮ ಫಲಗಳ ವಿನಿಮಯವೇ ಕರ್ಮ ಫಲದ್ವಯ. ಪಾಪಕರ್ಮಗಳ ಫಲಾನುಭವವು ಸತ್ಯ ಜೀವರ ಸ್ವರೂಪ ಲಕ್ಷಣದಲ್ಲಿಲ್ಲ. ಪುಣ್ಯಕರ್ಮಗಳ ಫಲಾನುಭೋಗವು ತಮೋಯೋಗ್ಯರಿಗೆ ಸಲ್ಲುವುದಿಲ್ಲ. ಜೀವರ ಸ್ವರೂಪ ಲಕ್ಷಣವು ಅನಾದಿ ಹಾಗೂ ನಿತ್ಯವಾದ್ದರಿಂದ ಅದಕ್ಕನುಗುಣವಾದ ಫಲವನ್ನು ಕೊಡುವುದರಿಂದ ಸರ್ವ ಕರ್ಮ ಪ್ರೇರಕನಾದ ಆ ಸರ್ವೇಶನಿಗೆ ವೈಷಮ್ಯ ನೈರ್ಘಣ್ಯಾದಿ ದೋಷಗಳು ಉಂಟಾಗುವುದಿಲ್ಲ ಎಂದು ಶ್ರೀ ಜಗನ್ನಾಥದಾಸಾರ್ಯರು ತಿಳಿಸುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.